ರೈತರಿಗೆ ಡೊಣ್ಣ ಹುಳದ ಕಾಟ ಬಾಳ ಅಂದ್ರ ಬಾಳ ಕೆಟ್ಟ ಡೊಣ್ಣ ಹುಳದ ಕಾಟ ಐತಿ. ಇಲ್ಲಿ ನೋಡ್ರದ ಈ ಅಳತಿ ಡೊಣ್ಣ ಹುಳ ಆಗೈತಿ. ಕಬ್ಬೆಲ್ಲ ಅವನವನ ಆಗಂದಾಗ ಕಬ್ಬೆಲ್ಲ ಕೊಂದ್ಗೈತಿ ಡೊಣ್ಣ ಹುಳ. ಅದಕ್ಕ ಎಣ್ಣಿ ತಂದ್ ಬಿಡಾತು ನಾವ್ ಡೊಣ್ಣ ಹುಳದಕ್ಕ. ಅವ್ ಡೊಣ್ಣ ಹುಳ ಯಾಕ ಆಕಾವಂದ್ರ ನಾವ ಗೊಬ್ಬರ ಹಾಳ ಮುಳ ಗೊಬ್ಬರ ತಂದಿತ್ತು, ಅದಕ್ಕ ಡೊಣ್ಣ ಹುಳಗಳು ಆಕಾವ. ಮತ್ತ ಸಾವಯವ ಗೊಬ್ಬರನ ಬಿಟ್ಟ ದೊಡ್ಡ ರೊಕ್ಕ ಕೊಟ್ಟ ಇದನ್ ಗೊಬ್ಬರ ತಂದ್ ಡೊಣ್ಣ ಹುಳಗಳು ಹೆಚ್ಚಾಕವ. ಮತ್ತ ಈಗ DAP ಎಲ್ಲಾ ಹೋಗ್ಯಾಂತಲೇ ಗೊಬ್ಬರ ರೇಟ್ ಹೆಚ್ಚಾಗೈತಿ. ಅದ್ರೊಳಗ ಈ ಎಣ್ಣಿಗಳದ ಮತ್ತೆಲ್ಲಾ ಖರ್ಚು ಮ್ಯಾಗ. ಈಗ ಎಲ್ಲಾ ರೈತರು ಏನ್ ಮಾಡತಾರಂದ್ರ ಸುಟ್ಟ ಆಯಲ್ ಬಿಡತಾರ. ಸುಟ್ಟ ಆಯಲ್ ಬಿಡುದಂತ್ರುನು ಡೊಣ್ಣ ಹುಳುಗಳ ಕಾಟ ಕಮ್ಮಿ ಆಕೈತಿ ಅಂತೇಳಿ ಎಲ್ಲಾರು ಆ ರೀತಿಯಾಗಿ ಮಾಡತಾರ. ಅವನ ಹಾಕಿದ್ ಬೆಳಿ ಎಲ್ಲಾ ಡೊಣ್ಣ ಹುಳುಗಳ, ಆ ಹುಳುಗಳ ಈ ಹುಳುಗಳ ಮೇಯಾಕತ್ತಂದ್ರ ಏನ್ ಮಾಡ್ಬೇಕ? ಕೈಯಾಗ ನೋಡ್ರ ರೊಕ್ಕ ಖಾಲಿ ಹಾಕಿರ್ತಾವ. ಅದ್ರೊಳಗ ಈ ಡೊಣ್ಣ ಹುಳುಗಳ ಕಾಟ ಒಂದ್ ಮತ್ತೆ ಕರೆಕ್ಟ್ ಆಗಿ ಬಿಲ್ಗಳು ಜಮಾ ಆಗಿಲ್ಲ, ಕಬ್ಬಿನ ಬಿಲ್ಗಳು ಜಮಾ ಆಗಿಲ್ಲ ಇನ್ನ ಕರೆಕ್ಟ್ ಆಗಿ. ಇತರ ನಡುವ ಕಂಡಪಟ್ಟಿ ಖರ್ಚು ಮಾಡಿ ಕಬ್ಬು ಬೀಳುದ. ಅದ್ರೊಳಗ ನೀವು ಡೊಣ್ಣ ಹುಳುಗಳು ಒಂದ್ ಹಂಗ ಮೀಯಾಕ್ ಹಚ್ಚಿ ಬಿಡುದ್ ಚಲೋ. ಒಂದ್ ಸರ್ತಿ ಮೀಯಾಕೆ ಚಲೋ. ಈಗ ಬಿಡಾಕೈತ್ರ ಇಲ್ಲಂದ್ರುನು ಬಾಳ ಖರ್ಚು ಐತಿ ಡೊಣ್ಣ ಹುಳುಗಳದ. ಎಲ್ಲಾ ರೈತರ ತಾಕ ಕಿಸ್ಗೋದು, ಮಾಲಕ ಏನ ಔಷಧ ಅಂಗಡಿ ಇರ್ತಾನಲ್ಲ ಅವಂಗ ಲಾಭ ಮಾಡಿ ಕೊಟ್ಟಂಗ ಆಗೈತಿ. ಇಲ್ಲಿ ನಾವ್ ಬೆಳೆಯುದ, ನಾವ್ ಕೈಲಿಂದ್ರ ಖರ್ಚು ಹಾಕಿ ಎಣ್ಣೆ ತರದ, ಎಣ್ಣೆ ತಂದ ಬಿಡುದ. ಬಿಟ್ಟ ಕಬ್ಬು ಚಲೋ ಬತ್ತಂದ್ರ ಅವ್ನ ಫ್ಯಾಕ್ಟ್ರಿ ಕಳಿಸಿದ. ಫ್ಯಾಕ್ಟ್ರಿ ಕಳಿಸಿ ಅವ್ ಬಿಲ್ ನೋಡ್ರ ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ ತಕ ಹಂಗ ಹೊತ್ತ ಬಿಲ್ ಕೊಡಲ್ದ. ಅದ 4 ತಿಂಗಳ ಬಡ್ಡಿ ಗಂಟ ಏನಾಗಬಾರ್ದು. ಇಷ್ಟೆಲ್ಲಾ ನೋಡ್ತಂದ್ರ ರೈತರ ಜೀವನ ಬಾಳ ಕಷ್ಟದಾಗ ನಡಿಯೈತಿ. ಹೊಳ್ಳಿ ಅದನ್ನ ಹೇಳ್ತಾನ ಅನ್ಬೇಡ್ರಿ, ಕಷ್ಟದಾಗ ನಡಿಯೈತಿ ಅಂತೇಳಿ ಹೇಳತ್ತಲ್ಲ ನಾ. ಇದನ್ನ ತಡೆಗಟ್ಟು ಕ್ರಮಗಳು ಅಂತ ಹೇಳ್ರ ಮೇನ್ ಸಾವಯವ ಕೃಷಿನ ಮಾಡ್ಬೇಕು. ಅಂದ್ರ ಡೊಣ್ಣ ಹುಳುಗಳ ಕಾಟ ತಪ್ತೈತಿ. ಇಲ್ಲ ಅಂದ್ರೆ ನಾವ್ ಹಾಳ ಮೂಳ ತಂದ್ ಉಗದ ಕಬ್ಬು ಫುಲ್ ಪಿಡ್ಕಟ್ಟ ಬೆಳಿಸಿ ಅದನ್ನ ಕೊಟ್ರು ಭೂಮಿಯಾಗ ತಾಕತ್ ಒಂದ್ ಚೂರು ಇಳುದಿಲ್ಲ. ಈಗ ಹೇಳಾವನ ನೀ ಮಾಡ್ಲಾ ಅಂತೇಳಿ ಹೇಳ್ಬೋದು ನೀವ. ಈಗ ಸ್ಟಾರ್ಟಿಂಗ್ ನನಗೂ ಏನ ಹತ್ವಾತಂದ್ರ ಯಾವ ತರನಾಗಿ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತ. ಒಂದ್ 4-5 ಮುಂದಿನ ಕೇಳಿದಾಗ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತೇಳಿ. ಮೇನ್ ರೀಸನ್ ಡೊಣ್ಣ ಹುಳದ ಕಾಟೋದಕ್ ಮೇನ್ ರೀಸನ್ ಅಂದ್ರ ಈಗ ಏನ್ ನಾವ್ ಹಾಳ ಮೂಳ ತಂದ ಗೊಬ್ಬರ ಇಂತದ್ ಮಿಕ್ಸ್ ಮಾಡಿ ಏನ್ ಯೂರಿಯಾ DAP ಮೆಗ್ನೀಷಿಯಂ ಎಲ್ಲಾ ಮಿಕ್ಸ್ ಮಾಡಿ ಹೋಗಿತ್ತು, ಅದ್ರೊಳಗೆ ಇರುವಂತ ಎರೆಹುಳುಗಳು ಸತ್ತ ಈ ಡೊಣ್ಣ ಹುಳುಗಳ ಕಾಟ ಹೆಚ್ಚಾಗಿ ಬಿಡ್ತೈತಿ. ಈಗ ಅದನ್ನ ಉಗಿಲಿಕ್ಕಂದ್ರ ನಮ್ಗ ನೆರವಿಲ್ಲ. ಯಾಕಂದ್ರ ಬೆಳಿ ಹೆಚ್ಚ ಲಾಭ ಬರ್ಬೇಕಂತೇಳಿ ಅದನ್ನ ತಂತಂದ್ ಉಗಿತ್ವ, ಅದ್ ನೋಡ್ರಿ ಡೊಣ್ಣ ಹುಳುಗಳ ಎಲ್ಲಾ ಮಿಕ್ಸ್ ಆಗಿ ಕಬ್ಬನ ಒಳಗ ಹಚ್ಚಿ ಬಿಡ್ತಾವ. ಮಾತಾಡ್ರ ಅದ್ರದ ಖರ್ಚು ಸದ್ಯಕ್ಕ ಕೊಡಾಕ್ ಆಗೋದಿಲ್ಲ. ಎಣ್ಣೆ ತಂದ ಖರ್ಚ, ಗೊಬ್ಬರ ಖರ್ಚು ಸದ್ಯಕ್ಕ ತಕೊಳಕ್ ಆಗೋದಿಲ್ಲ. ಈಗ ಎಣ್ಣೆ ತಂದ್ ಬಿಡ್ಲಿಕ್ಕ ಅದನ್ನ ಡೊಣ್ಣ ಹುಳುಗಳ ಕಾಟದಕ್ಕ. ಹಿಂಗಾರ ಏನಂತ ನನಗೂ ಅರ್ಥ ಆಗತ್ತ. ಎಷ್ಟಂತ ತರ್ಬೇಕು? ಇಲ್ಲಂದ್ರು ಎಕರೆಕ 1200-1300 ರೂಪಾಯಿ ಐತೆ ಒಂದ್ ಎಣ್ಣಿಗೆ. ಅದ 2 ಎಣ್ಣೆ ಬಡ್ಲಿಕ್ 1200-1300 ರೂಪಾಯಿ ಎಣ್ಣೆ ಬಡ್ಲಿ ಐತದ. ಅಷ್ಟೆಲ್ಲಾ ತಂದ್ ಬಡದ್ರುನು ರಿಕವರಿ ಆಕೈತಿಲ್ಲ ಅನ್ನೋದು ಡೌಟ್. ಹಿಂಗಾದ್ರ ಹೆಂಗ ಏನದ? ಬಾಳ ಕೆಟ್ಟ ಡೊಣ್ಣ ಹುಳುದ ಕಾಟ ಆಗೈತಿ ರೈತರಿಗೆ ಮಾತ್ರ. ಕಂಡಪಟ್ಟಿ ಈ ತುಸ ಅಲ್ಲ, ಹೊಲಾನ ಎಲ್ಲಾ ಡೊಣ್ಣ ಹುಳ ಮೇಯಂತ್ಲೆ ಇನ್ನ ಅದಕ್ಕೆ ರಿಕವರಿ ಮಾಡ್ರು ಬರುದಿಲ್ಲ ಅಂತೇಳಿ ಗೊತ್ತಾಗಿ ಗಾಣಕ ಮತ್ತೆ ಎಮ್ಮಿಗಳು ಮೇವಿಗೆ ಕೊಡತಾರ ರೈತರೆಲ್ಲಾ ಡೊಣ್ಣ ಹುಳದ ಕಾಟದ ಸಂಬಂಧ. ಏನ ಮಾಡುದು? ಹಿಂಗಾರ ಹಾಕಿದ ಖರ್ಚು ಬರುದಿಲ್ಲ, ಅದ್ರ ಸಾಲ ಮಾಡಿ ಹಾಕಿದ ಬೆಳಿದ ಇದು ಆಗುದಿಲ್ಲ, ಮತ್ತ ಅದ್ರ ಬಡ್ಡಿ ತಿರುದಿಲ್ಲ. ಸಾಲ ಮಾಡಿದ್ರ ಬಡ್ಡಿ ಸದ್ಯಕ್ಕೆ ತಿರುದಿಲ್ಲ. ಹಿಂಗಾದ್ರ ರೈತಂದ ಹೊಲ ಮನಿ ಎಲ್ಲಾ ಮಾರ್ಯ, ಹೊಲ ಮನಿ ಎಲ್ಲಾ ಯಾರಿಗ್ ಮಾಡೋದಂದ್ರ ಗೊಬ್ಬರ ಅಂಗಡಿಯವ್ರಿಗೆ ಮತ್ತ ಔಷಧ ಅಂಗಡಿಯವ್ರಿಗೆ, ಮೇನ್ ದೊಡ್ಡ ಕಂಪ್ನಿಗಳು ಇರ್ತಾವಲ್ಲ ಅವ್ರಿಗೆ ಹೋಗಿ ಮಾಡ್ದಕೈತಿ ರೈತರ ಎಲ್ಲಾರು. ಹಿಂಗಾದ್ರ ಅದಕ್ಕೆ ಏನಾರ ಒಂದ್ ಪರಿಹಾರ ಪರಿಹಾರ ಐತಿ. ಏನ ಸಾವಯವ ಕೃಷಿ ಮಾಡ್ಬೇಕ. ಮನ್ಯಾಗ ಒಂದ್ 4 ಗೊಡ್ಡ ಎಮ್ಮಿಗಳು ಕೊಟ್ಟೋದು, ಅದನ್ನ ಚಿಪ್ಪಾಡಿ ಎಲ್ಲ ತುಳ್ಸಾಡಿ ಅದನ್ನ ಮಿಕ್ಸ್ ಮಾಡಿ ಬೂದಿ ಅಂತದಂತ ಕಡ್ದು ಮಿಕ್ಸ್ ಮಾಡಿ ತಂದ್ ಕುಡಿದು ಅದ ಸಾವಯವ ಕೃಷಿ ಆಕೈತಿ. ಇದನ್ನ ಕೈ ಬಿಟ್ಟು ಬಿಡ್ಬೇಕಾಕೈತಿ ಅದನ್ನ.